ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶನ ಗೈಡೆನ್ಸ್ ಏನಿದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೋಡೋಣ. ಮೊದಲನೇದು ಕೆಳಗೆ ಬಿದ್ದಿತ್ತು. ಆ್ಯಕ್ಚುಲಿ ಇದು ಮೊದಲನೇ ಎರಡನೇ ಕಾರ್ಡ್ ಅಲ್ಲ, ಒಟ್ಟಿಗೆ 4 ಕಾರ್ಡ್ಸ್ ಇರುತ್ತೆ. ಇಟ್ಸ್ ಎ ಜನರಲ್ ರೀಡಿಂಗ್. ಗಣೇಶ ರೀಡಿಂಗ್ ಪರ್ಸ್ನಲ್ಲಿ ಬೇಕು ಅಂತ ಕೇಳಿದ್ರಿ, ಬೇಕು ಅಂದರೆ ಕಾಲ್ ಮಾಡಿ. ಖಂಡಿತವಾಗ್ಲೂ ಗಣೇಶ ಕಾರ್ಡಲ್ಲೇ ಪರ್ಸ್ನಲ್ ರೀಡಿಂಗ್ ಮಾಡುವ. ಓಕೆ, ಕಾರ್ಡ್ಸ್ ಎಲ್ಲ ಕೆಳಗೆ ಹೋಗ್ತಿದೆ. ಓಕೆ, ಬಾಟಮ್ ಆಫ್ ದಿ ಡೆಕ್ ಎಂಪವರ್ಮೆಂಟ್ ಇದೆ. ಸೊ ಬ್ಲೆಸ್ಸಿಂಗ್ಸ್ ಇದೆ. ಸೊ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಬ್ಲೆಸ್ಸಿಂಗ್ಸ್ ಇದೆ. ಇನ್ನೊಂದು ಕಾರ್ಡ್ ಕೆಳಗೆ ಬಿದ್ದಿದೆ, ತಗೊಂಬರುವ. ಸೊ ಈ ಕಾರ್ಡ್ ಕೆಳಗೆ ಬಿದ್ದಿತ್ತು, ಇದು 3ನೇದ್ರಲ್ಲಿತ್ತು, ಅದನ್ನಲ್ಲೇ ಇಡೋಣ. ಸೊ ಇದು ರೀಡಿಂಗ್ ಹೇಗೆ ಹೋಗುತ್ತೆ ಅಂದರೆ, ಸೊ ಮೊದಲನೇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಸ್ಥಾನ ಅಥವಾ ನೀವು ಯಾವ ರೀತಿ ಅದಕ್ಕೆ ಬದ್ಧರಾಗಿದ್ದೀರಾ ಅನ್ನುವಂಥದ್ದು ನಿಮ್ಮ ಬಗ್ಗೆ. ಇನ್ನೊಂದು, ನಿಮ್ಮ ಇನ್ನೊಬ್ಬ ಪರ್ಸನ್ ಯಾರಾದರೂ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಮದರ್ ಫಾದರ್, ಎನಿಥಿಂಗ್ ಯಾರಾದರೂ ಆಗಿರ್ಬೋದು, ಇನ್ಕ್ಲೂಡಿಂಗ್ ಎನಿಮಿ ಆಗಿರ್ಬೋದು. ಸೊ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಏನು ಹೋಗ್ತಾ ಇದೆ, ಏನಿದೆ, ಏನು ಥಾಟ್ಸ್ ಇದೆ ಇಬ್ಬರಲ್ಲೂ ಅನ್ನುವಂಥದ್ದು. ಇದು ನಿಮ್ಮದು, ಇದು ಅವ್ರದ್ದು. ಇದು ನಿಮ್ಮಿಬ್ಬರ ಕಂಬೈನ್ ಎನರ್ಜಿ ಹೇಗಿದೆ, ಅದರಲ್ಲಿ ಏನು ಬದಲಾವಣೆ ಮಾಡಿಕೊಳ್ಬೇಕು, ಯಾವ ರೀತಿಯ ಹೀಲಿಂಗ್ ಅಗತ್ಯ ಇದೆ, ಅಥವಾ ಏನು ಅದರ ಔಟ್ಪುಟ್ ಇದೆ ಅನ್ನುವಂಥದ್ದು. ಈ ಕೊನೆ ಕಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಗೇನು ಗೈಡೆನ್ಸ್ ಇದೆ, ಈ ಸಿಚುವೇಶನನ್ನು ನೀವು ಯಾವ ರೀತಿ ನೋಡಬೇಕು ನಿಮ್ಮ ದೃಷ್ಟಿಕೋನದಲ್ಲಿ ಅನ್ನುವಂಥದ್ದು ಇದೆ. ಅಂಡರ್ಸ್ಟುಡ್? ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮೊದಲಿಗೆ ಶುರು ಮಾಡೋಣ ರಿಲೇಷನ್ಶಿಪ್ ಗೈಡೆನ್ಸ್ ವಿತ್ ಗಣೇಶ. ಓಕೆ, ಸೊ ಮೊದಲನೇದಾಗಿ ಪ್ರಾಸ್ಪೆರಿಟಿ ಬಂದಿದೆ. ಆ್ಯಕ್ಚುಲಿ ಸದ್ಯಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹಣಕಾಸಿನ ವಿಚಾರ ತುಂಬ ಹರಿದಾಡ್ತಾ ಇದೆ. ಹಣಕಾಸಿನ ವಿಚಾರವಾಗಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟ್ ಕೊಡ್ತೀರಾ. ಸೊ ಹಣಕಾಸಿನ ವಿಚಾರ ಇಲ್ಲ ಅಂದಿದ್ದಿದ್ರೆ ನೀವು ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇರಲಿಲ್ವೇನೋ ನಿಮ್ಮ ರಿಲೇಷನ್ಶಿಪ್ಪಿಗೆ ಅಂತ ಅನಿಸುತ್ತೆ. ಇಲ್ಲಿ 2 ರೀತಿಯ ಒಂದು ದುಡ್ಡನ್ನ ಹೇಳ್ತಾ ಇದೆ. ಒಂದು, ನೀವು ಈ ರಿಲೇಷನ್ಶಿಪ್ಪನ್ನು ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡಿಂದ ಆಯ್ಕೆ ಮಾಡ್ಕೊಂಡಿರಬಹುದು, ಇಲ್ಲ ಫೈನಾನ್ಷಿಯಲ್ ವಿಚಾರ ಸರಿ ಹೋಗಬೇಕು ನನ್ನ ಲೈಫಲ್ಲಿ ಅಂತ ಆಯ್ಕೆ ಮಾಡಿರಬಹುದು. ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ತುಂಬಾ ಫೈನಾನ್ಷಿಯಲಿ ಸಕ್ಸಸ್ ಇದೆ, ಆ ಫೈನಾನ್ಷಿಯಲ್ ಸಕ್ಸಸ್ ಇದೆ ಬಟ್ ನಿಮಗೆ ಆ ರಿಲೇಷನ್ಶಿಪ್ಪು ಆ ಟ್ರೂ ಲವ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ನೀವು ಈ ಪ್ರೀತಿನ ಆಯ್ಕೆ ಮಾಡ್ಕೊಂಡಿರ್ಬೋದು, ಅಥವಾ ಈ ವ್ಯಕ್ತಿನ ನೀವು ಆಯ್ಕೆ ಮಾಡ್ಕೊಂಡಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ಎನಿ ರಿಲೇಷನ್ಶಿಪ್, ಮ್ಯಾರೇಜ್ ರಿಲೇಷನ್ಶಿಪ್ ಇರಲಿ, ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಇರಲಿ, ಫ್ರೆಂಡ್ ರಿಲೇಷನ್ಶಿಪ್ ಇರಲಿ, ಎನಿಮಿ ರಿಲೇಷನ್ಶಿಪ್ ಇರಲಿ, ಎನಿಥಿಂಗ್. ಸೊ ಯಾವುದೋ ಒಂದು ರಿಲೇಷನ್ಶಿಪ್ ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಮೇನ್ ರೀಸನ್ ದುಡ್ಡು. ಸೊ ನೀವು ತುಂಬ ಫೈನಾನ್ಷಿಯಲಿ ವೆಲ್ತ್ ಇದ್ದೀರಾ, ಸೊ ನೀವು ಶ್ರೀಮಂತರಾಗಿ ಇದ್ದೀರಾ ಅನ್ನುವಂಥ ಪ್ರಶ್ನೆ ಅಲ್ಲ ಇಲ್ಲಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿದೆ ಅನ್ನೋದು ಒಂದಾದರೆ, ನೀವು ಯಾರ ಜೊತೆ ಇರ್ತೀರೋ ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮಿಂದ ಅವರಿಗೆ ಹಣಕಾಸಿನ ಉಪಯೋಗ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ನೀವು ಇಲ್ಲಿ ಒಂದು ರೀತಿ ಪೆಂಟಕಲ್ ಇದ್ದ ಹಾಗೆ, ಮಹಾಲಕ್ಷ್ಮಿ ಇದ್ದ ಹಾಗೆ. ಸೊ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರಕ್ಕೋಸ್ಕರ ಅಥವಾ ಸಂಪತ್ತಿನ ವಿಚಾರ, ನೀವು ಒಂದು ಸಂಪತ್ತಿನ ರೀತಿ ಈ ಸಂಬಂಧನ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದೆ. ಸೊ ಈ ರಿಲೇಷನ್ಶಿಪ್ಪು ನಿಮಗೆ ಒಂದು ರೀತಿ ಪ್ರಾಸ್ಪರಿಟಿ ಇದ್ದ ಹಾಗೆ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಹೇಗೆ ನೋಡ್ತಾರೆ ಅನ್ನೋದಾದರೆ, ಓಕೆ, ಹೋಲ್ನೆಸ್ ಆ್ಯಂಡ್ ಸ್ಪ್ಲೆಂಡರ್ ಇದೆ. ಸೊ ಇಲ್ಲಿ ಒಂದು ಹಾರ್ಟ್ ಚಕ್ರ, ಏನೋ ಮನಸ್ಸಿಗೆ ತುಂಬ ನೋವಾದಾಗ ನೀವು ಸಿಕ್ಕಿದ್ದಿರಬಹುದು, ಅಥವಾ ಮನಸ್ಸಿನಲ್ಲಿ ತುಂಬ ಪ್ರೀತಿಗಳು ಅಥವಾ ಒಂದು
ಒಂದು ತುಂಬ ನೊಂದು ಹೋಗಿದ್ದಂಥ ಹೃದಯಗಳು ಇರುತ್ತೆ, ಮನಸ್ಸಿಗೆ ತುಂಬ ದುಃಖ ಆಗೋಗಿರುತ್ತೆ. ಆ ಕ್ಷಣದಲ್ಲಿ ಆ ಒಂದು ರೀತಿಯ ಬದಲಾವಣೆ ಬೇಕು ಅಂತ ಅನಿಸುತ್ತೆ. ಸೊ ಕೆಲವು ಸತಿ ಎಮೋಷ್ನಲ್ ಸಪೋರ್ಟ್ ಅನ್ನುವಂಥದ್ದು ಬೇಕಾಗಿರುತ್ತೆ. ಭಾವನಾತ್ಮಕವಾಗಿ ಒಂದಷ್ಟು ಸಹಾಯ ಅಥವಾ ಒಂದಷ್ಟು ಸಾಂತ್ವನ, ಒಂದಷ್ಟು ರಿಲ್ಯಾಕ್ಸ್ ಮಾಡುವಂಥದ್ದು, ಆ ಒಂದು ಸಂಬಂಧನ ಅಪ್ಲಿಫ್ಟ್ ಮಾಡುವಂಥ ಬದಲಾವಣೆ ತರುವಂಥ ವ್ಯಕ್ತಿಯ ಹುಡುಕಾಟದಲ್ಲಿ ಇದ್ದಾಗ ನೀವು ಅವರಿಗೆ ಸಿಕ್ಕಿರ್ತೀರಾ ಅಥವಾ ಅವರು ನಿಮಗೆ ಸಿಕ್ಕಿರ್ತಾರೆ. ಇದು ನಿಮ್ಮ ಪಾರ್ಟ್ನರ್ ಎನರ್ಜಿ. ಸೊ ಅವರ ಹೃದಯದಲ್ಲಿ ತುಂಬ ಪ್ರೀತಿ ಪ್ರೇಮ ಇದೆಲ್ಲ ಬೇಡ ಅಂತ ಡಿಸೈಡ್ ಮಾಡಿದಾಗ ಸೊ ನೀವು ಅವರ ಜೀವನಕ್ಕೆ ಬಂದು ಇಲ್ಲ ಒಂಚೂರು ಬದಲಾವಣೆ ಮಾಡ್ಕೊ ಅಂತ ಅವರನ್ನ ಬದಲಾಯಿಸೋದ್ರ ಜೊತೆಗೆ ನಿಮ್ಮನ್ನು ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀರಾ. ಸಾಕಷ್ಟು ಬದಲಾವಣೆ ಇಬ್ಬರಲ್ಲೂ ಬರೋದಕ್ಕೆ ಅವರು ಕಾರಣ ಆಗಿದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಅವರು ಕೂಡ ಈ ಪ್ರೀತಿ ಪ್ರೇಮದ ಬದಲಾವಣೆ ಜೊತೆಗೆ ನಿಮ್ಮನ್ನೇ ಬದಲಾಯಿಸಿರುವಂಥ ಸಾಧ್ಯತೆಯೂ ಇದೆ. ಜೊತೆಗೆ ನೀವು ಅವರ ಜೀವನಕ್ಕೆ ಹೋದಾಗ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಮಾನಸಿಕವಾಗಿ ಬದಲಾವಣೆ ಆಗಿದ್ದಂಥ ಉದಾಹರಣೆಗಳು ಇದೆ. ಇಲ್ಲಿ ಹಾಗೆ ಆಗಿದ್ದಾರೆ, ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ಸಾಕಷ್ಟು ಬದಲಾಗಿದ್ದಾರೆ. ಅದು ವ್ಯಕ್ತಿಗತವಾಗಿ ಆಗಿರಲಿ, ಪ್ರೀತಿ ವಿಚಾರದಲ್ಲಿ ಆಗಿರಲಿ, ಕೋಪದ ವಿಚಾರದಲ್ಲಿ ಆಗಿರಲಿ, ಸ್ಟೇಟಸ್ ವಿಚಾರದಲ್ಲಿ ಆಗಿರಲಿ, ಅಧಿಕಾರದ ವಿಚಾರದಲ್ಲಿ ಆಗಿರಲಿ, ಅಥವಾ ಒಂದು ರಾಜಕೀಯ ವಿಚಾರದಲ್ಲಿ ಆಗಿರಲಿ, ಒಂದಷ್ಟು ಗೈಡೆನ್ಸ್ ವಿಚಾರವಾಗಿ ಆಗಿರಲಿ, ಅಥವಾ ಒಂದಷ್ಟು ಪಾಲಿಟಿಕ್ಸ್ ವಿಚಾರದಲ್ಲಿ ಆಗಿರಲಿ, ಅಥವಾ ನಿಮ್ಮದೇ ಆದಂಥ ಸಮಸ್ಯೆಗಳಿಂದ ಕೆಲವರಂತೂ ಕಾಯಿಲೆ ಬಿದ್ದು ನರಳಾಡ್ತಿದ್ದವ್ರಿಗೂ ಕೂಡ ನೀವು ಅವರ ಜೀವನಕ್ಕೆ ಹೋದ್ಮೇಲೆ ಸಾಕಷ್ಟು ಬದಲಾವಣೆ ಬಂದಿದೆ. ಅಟ್ ದಿ ಸೇಮ್ ಎನರ್ಜಿ ಅವರು ಸಮಸ್ಯೆಯಲ್ಲಿದ್ದಾಗ ನೀವು ಹೋದಾಗೂ ಹಾಗೆ ಆಗಿದೆ, ನೀವು ಸಮಸ್ಯೆಯಲ್ಲಿದ್ದಾಗ ಅವರು ನಿಮ್ಮ ಜೀವನಕ್ಕೆ ಬಂದಾಗೂ ಕೂಡ ಇದೇ ಎನರ್ಜಿ ಇದೆ. ಸೊ ಒಂದು ಬದಲಾವಣೆ ಭಾವನಾತ್ಮಕವಾಗಿ ಬದಲಾಗೋದಕ್ಕೆ ಅವರನ್ನು ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ನೀವು ವ್ಯವಹಾರಾತ್ಮಕವಾಗಿ ನೀವು ಧನಾತ್ಮಕವಾಗಿ ಇದ್ದರೆ ಅವರು ಋಣಾತ್ಮಕವಾಗಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇದೆ. ಸೊ ನೋಡೋಣ. ಸೊ ಇವಾಗ ಇಬ್ಬರ ಸಿಚುವೇಶನ್ ಏನು ಹೇಳ್ತಾ ಇದೆ, ಇಬ್ಬರ ಕಂಬೈನ್ಡ್ ಎನರ್ಜಿ ಏನು ಹೇಳ್ತಾ ಇದೆ ಅಂತ. ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಯಾವುದು ಇಂಪಾರ್ಟೆಂಟು, ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ಸತ್ಯಗಳು ನಿಮಗೆ ಗೊತ್ತಾಗ್ತಾ ಇದೆ. ಜೊತೆಗೆ ತುಂಬ ಒಂದು ರೀತಿ ರಿಸರ್ವ್ಡ್ ಪರ್ಸನ್ ಆಗಿ ನಿಮ್ಮ ಲೈಫ್ ಬದಲಾಗಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ ಒಬ್ಬರಿಗೆ ಒಬ್ಬರು, ಅಥವಾ ಹೀಲಿಂಗನ್ನು ಅಗತ್ಯ ಇದೆ ಅನ್ನುವಂಥದ್ದು. ಒಂದಷ್ಟು ಸುಬ್ರಹ್ಮಣ್ಯನ ಆರಾಧನೆಯಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಬಹಳಷ್ಟು ಜನದಲ್ಲಿ ಕೆಲವರಿಗೆ ಪ್ರೊಟೆಕ್ಷನ್ ಇಲ್ಲ, ಎಲ್ಲೋ ಸಂಬಂಧ ಕಿತ್ತು ಹೋಗ್ತಾ ಇದೆ, ಅಥವಾ ಒಂದಷ್ಟು ಸಮಸ್ಯೆಗಳು ಎದುರಾಗಿದೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಿಂದ ಇರ್ಬೋದು, ಏನೋ ಒಂದು ಬ್ರೇಕಪ್ ಆಗ್ತಾ ಇದೆ ಅಂದರೆ ಜಸ್ಟ್ ಟೈಮ್ ಮ್ಯಾಟರ್ ಇದೆ. ಹೀಲ್ ಮಾಡ್ಕೊಳ್ಳಿ ಈ ರಿಲೇಷನ್ಶಿಪ್ಪನ್ನು. ಎಷ್ಟು ಇಂಪಾರ್ಟೆಂಟು ಒಬ್ಬರಿಗೆ ಒಬ್ಬರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ತುಂಬ ಬರ್ತಿದೆ. ಸೊ ನಿಮ್ಮ ಹಸ್ಬೆಂಡ್ ಮತ್ತು ವೈಫ್ ಮಧ್ಯೆ ನಿಮ್ಮ ಸಂಬಂಧ ಚೆನ್ನಾಗಿರೋದಕ್ಕೆ ಏನೇನು ಮಾಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಕ್ಷೆ ಕೂಡ ಇದೆ. ಬಹಳಷ್ಟು ಜನಕ್ಕೆ ಮಕ್ಕಳ ವಿಚಾರದಲ್ಲಿ ಈ ಒಂದು ಎನರ್ಜಿನ ಇಟ್ಟು ಚೆಕ್ ಮಾಡಿಸಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ರಕ್ಷೆ ಇದೆ, ಪ್ರೊಟೆಕ್ಷನ್ ಇದೆ. ಸುಬ್ರಹ್ಮಣ್ಯನ ಆರಾಧನೆ, ಗಣೇಶನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಕ್ಕಳಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರಿಗೋ ಬ್ರಹ್ಮಕಮಲ ಪುಷ್ಪ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಕಮಲಾಸ್ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಹೈಲಿ ಪ್ರೊಟೆಕ್ಷನಲ್ಲಿ ಇದೆ ನಿಮ್ಮ ರಿಲೇಷನ್ಶಿಪ್ಪು. ನಿಮಗೇನು ತೊಂದರೆ ಆಗೋದಿಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಿಗೆ, ಅಥವಾ ನಿಮ್ಮ ಲವ್ ರಿಲೇಷನ್ಶಿಪ್ಪಿಗೆ, ಅಥವಾ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಪಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರೋರಿಗೆ, ಒಂದು ಅನ್ವಾಂಟೆಡ್ ಅನ್ಹೆಲ್ದಿ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ, ಸೊ ಇವರು ಈ ದಾರಿ ಇಟ್ಕೊಂಡು ಟಾಟಾ ಬೈ ಬೈ ಹೇಳ್ತಿದ್ದಾರೆ, ಇವರು ಈ ದಾರಿ ಇಟ್ಕೊಂಡು ಟಾಟಾ ಬೈ ಬೈ ಹೇಳ್ತಾ ಇದ್ದಾರೆ. ಸೊ ಅನ್ವಾಂಟೆಡ್ ರಿಲೇಷನ್ಶಿಪ್ಪಿಂದ ಈ ರಿಲೇಷನ್ಶಿಪ್ ಹೊರಗೆ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದೆ. ಸತ್ಯ ಹೇಳಿದಾಗ ತಿಳ್ಕೊಳ್ಬೇಕಾಗಿರೋದು, ಅರ್ಥಕೊಬೇಕಾಗಿರೋದು ನಿಮ್ಮ ಕರ್ತವ್ಯ. ಇದನ್ನು ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಜೀವನ ನಿಮಗೆ ಬಿಟ್ಟಂಥ ವಿಚಾರ ಅಲ್ವಾ. ಸೊ ನಾವು ಹೇಳೋದಕ್ಕೆ ಅಥವಾ ಆರ್ಡರ್ ಮಾಡೋದಕ್ಕೆ ನಾನು ಯಾರು, ಜಸ್ಟ್ ಇಲ್ಲಿ ಕೂತ್ಕೊಂಡು ಇಲ್ಲೇನು ಗೈಡೆನ್ಸ್ ಬರುತ್ತೋ ಅದನ್ನು ನಿಮ್ಮವ್ರಿಗೂ ತಲುಪಿಸ್ತಾ ಇದ್ದೀನಿ. ಇಷ್ಟ ಇದ್ದರೆ ತೊಗೊಳ್ಬೋದು, ಬೇಡ ಅಂದರೆ ಬಿಡಬಹುದು, ಆಯಿತಾ.
ಸೊ ಅನ್ವಾಂಟೆಡ್ ಅನ್ಹೆಲ್ದಿ ರಿಲೇಷನ್ಶಿಪ್ಪಲ್ಲಿ ಯಾರಿದ್ದೀರಾ, ರಿಲೇಷನ್ಶಿಪ್ ನೀವು ಬೇಕು ಅಂದರೂ ಇರೋದಿಲ್ಲ, ಬೇಡ ಅಂದರೂ ಇರೋದಿಲ್ಲ, ಕಟ್ ಆಗ್ತಾ ಇದೆ, ಹೀಲಿಂಗ್ ಆಗ್ತಾ ಇದೆ, ನೀವು ಮಾಡಿದಂಥ ತಪ್ಪುಗಳು ನಿಮಗೆ ಗೊತ್ತಾಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಮತ್ತು ಯಾರೋ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಆಶೀರ್ವಾದ ಪಡೆದು ಬರಬೇಕಾದಂಥ ಅಗತ್ಯ ಅನಿವಾರ್ಯತೆ ಇದೆ. ಇದನ್ನು ಮಾಡಿ ಇದರಿಂದ ಸಾಕಷ್ಟು ಹೀಲಿಂಗ್ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಇವಾಗ ಈ ಸಿಚುವೇಶನಿಗೆ ಏನು ಗೈಡೆನ್ಸ್ ಇದೆ, ಸೊ ನೀವೇನು ಮಾಡಬೇಕು ಈಗ ಅನ್ನೋದು ಈ ಕಾರ್ಡಲ್ಲಿದೆ, ನೋಡೋಣ. ಸೊ ಈಗ ತಾನೇ ಹೇಳಿದೆ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ. ಸೊ ಗಣೇಶನ ಆಲಯ ಹೇಳಿದೆ, ಬಟ್ ಶಿವನ ಆಲಯ ಹೇಳ್ತಾ ಇದೆ. ಶಿವನಿಗೆ ಒಂದು ರುದ್ರಾಭಿಷೇಕ ಇರ್ಬೋದು, ಗಣೇಶನಿಗೆ ಅಭಿಷೇಕ ಮಾಡಿಸುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಇಷ್ಟ ದೇವರಿಗೆ ಅಥವಾ ನಿಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿ ಶಿವನ ದರ್ಶನನ, ಗಣೇಶನ ದರ್ಶನನ, ಸುಬ್ರಹ್ಮಣ್ಯನ ದರ್ಶನನ, ಮಹಾಲಕ್ಷ್ಮಿಯ ದರ್ಶನನ ಮಾಡಿಬಿಟ್ಟು ಬನ್ನಿ. ಸೊ ಹೋಲ್ಸೇಲಾಗಿ ಎಲ್ಲ ದೇವರು ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಮಹಾಲಕ್ಷ್ಮಿ ಫಸ್ಟ್ ಬಂದಿದೆ, ಮಹಾಲಕ್ಷ್ಮಿ ಕಾರ್ಡು. ಸೊ ಹಾಗಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಗಣೇಶನ ಗೈಡೆನ್ಸ್ ಇರೋದ್ರಿಂದ ಗಣೇಶನ ದೇವಸ್ಥಾನ, ಇಲ್ಲಿ ಸುಬ್ರಹ್ಮಣ್ಯನ ಅವತಾರದಲ್ಲಿ ಗಣೇಶ ಬಂದಿದ್ದಾರೆ. ಸೊ ಹಾಗಾಗಿ ಸುಬ್ರಹ್ಮಣ್ಯನ ದರ್ಶನ ಮತ್ತು ಇಲ್ಲಿ ಸಾಕ್ಷಾತ್ ಶಿವನೇ ಬಂದಿದ್ದಾರೆ, ಶಿವನ ದರ್ಶನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಮ ಜೀವನಕ್ಕೆ ಇನ್ನು ಹೆಚ್ಚಿನ ಸಂತೋಷ ಬರುತ್ತೆ. ಸಂತೋಷವಾಗಿರೋದನ್ನು ಕಲೀರಿ ಅನ್ನುವಂಥದ್ದು ಇದೆ. ಯಾವಾಗಲೂ ಏನು ಕೆಲಸ ಮಾಡಿದ್ರೂ ದುಃಖದಲ್ಲೇ ಮಾಡ್ತೀರಾ, ಮಾಡಬೇಡಿ ಅನ್ನುವಂಥದ್ದು ಇದೆ. ಡಿವೈನ್ ಸಪೋರ್ಟ್, ಸದ್ಯಕ್ಕೆ ನಿಮಗೆ ಜನಬಲ ಬೇಕಾಗಿಲ್ಲ, ಧನಬಲ ಬೇಕಾಗಿಲ್ಲ, ನಿಮಗೆ ಬೇಕಾಗಿರುವಂಥದ್ದು ದೈವಬಲ. ಆ ದೈವಬಲನ ನಿಮ್ಮ ಜೀವನಕ್ಕೆ ತಂದ್ಕೊಳ್ಳಿ. ಈ ದೈವಬಲದಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹೊಸದೊಂದು ವಿಚಾರಕ್ಕೆ, ಹೊಸದೊಂದು ಜೀವನ ಶೈಲಿಗೆ ಓಂಕಾರ ನುಡಿಲಿಕ್ಕೆ ಕೂಡ ಇದು ಒಳ್ಳೆಯದಾಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಹನುಮಾನ್ ಚಾಲೀಸ ಇರ್ಬೋದು, ಆಂಜನೇಯನ ಮಂತ್ರ ಜಪ, ನಾಮ ಜಪದಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಪ್ರಾಮಿಸ್ ಆಫ್ ಫ್ಯೂಚರ್ ಅಂತ ಇದೆ. ಸೊ ಫ್ಯೂಚರ್ ಪ್ರಾಮಿಸನ್ನು ಹೇಳ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಪೂಜಾ ಕೈಂಕರ್ಯ ಡಿವೈನ್ ಸಪೋರ್ಟನ್ನು ನೀವು ಪಡ್ಕೊಂಡಿದ್ದೆ ಆದರೆ, ಸೊ ನಿಮಗೆ ಯಾರನ್ನು ಭೇಟಿ ಮಾಡ್ದಿರಾ, ನಿಮಗೆ ಯಾವ ಜನಗಳು ಸಹಾಯ ಮಾಡಲ್ಲ, ಯಾಕೆಂದರೆ ನಿಮಗೇನು ಸಮಸ್ಯೆ ಇದೆ ಅಂತ ಗೊತ್ತಿರೋದಿಲ್ಲ. ಸೊ ಈವನ್ ಅವರು ಮಿನಿಸ್ಟರೇ ಆಗಿದ್ದರೂ ಕೂಡ ನಾವೇ ಆರಿಸಿ ಕಳಿಸಿರ್ತೀವಿ, ನಮ್ಮ ಕಾರ್ಯನ ನೋಡ್ಕೊಳ್ಳಪ್ಪ, ನಮ್ಮ ಏರಿಯನ್ ನೋಡ್ಕೊ ಅಂತ. ಸೊ ನಾವು ಹೋಗಿ ಹೇಳೋವರೆಗೂ ಅವ್ರಿಗೆ ನಮಗೆ ಪರ್ಸ್ನಲಿ ಹಿಂಗೆ ತೊಂದರೆ ಇದೆ ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ದೇವರಿಗೂ ಕೂಡ, ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದರೂ ತುಂಬ ಲಕ್ಷಾಂತರ ಕೋಟ್ಯಾಂತರ ಜನರ ಮಧ್ಯೆ ನಮ್ಮ ಸಮಸ್ಯೆನ ನಾವು ತೋರಿಸ್ಬೇಕಾಗತ್ತೆ. ನೋಡಪ್ಪ, ನಾನು ಇಲ್ಲಿದ್ದೀನಿ, ಈ ಥರ ಸಮಸ್ಯೆ ತಗೊಂಬಂದಿದ್ದೀನಿ ಅಂತ. ಆಗ ಬೇಗ ಶೀಘ್ರವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಅದೇ ರೀತಿಯೇ ಇಲ್ಲೂ ಕೂಡ ನಿಮಗೆ ಅಡ್ವೈಸ್ ಇರೋ ಅಂಥದ್ದು, ಆದಷ್ಟು ಬೇಗ ಭಗವಂತನ ಸನ್ನಿಧಾನಕ್ಕೆ ಹೋಗಿ, ನೋಡಪ್ಪ ನಾನು ಬಂದಿದ್ದೀನಿ, ನನಗೆ ಈ ಥರ ಸಮಸ್ಯೆ ಇದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತ ನಿಮಗೆ ಡಿವೈನ್ ಸಪೋರ್ಟನ್ನು ಕೊಡ್ತಾರೆ. ಜೊತೆಗೆ ಫ್ಯೂಚರ್ಗೋಸ್ಕರ ಪ್ರಾಮಿಸನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಮುಗೀತು, ಇನ್ನು ಕಷ್ಟಗಳೆಲ್ಲವೂ ಕೂಡ ಒಳ್ಳೆಯ ದಿನಗಳು, ಒಳ್ಳೆಯ ಬೆಳಕು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗುರುಭ್ಯೋ ನಮಃ. ಈ ರೀಡಿಂಗನ್ನು ನನ್ನ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಸೊ ಗಣೇಶನಿಗೆ ಶಿರಸಾಷ್ಟಾಂಗ ನಮನಗಳನ್ನ ಹೇಳೋಣ. ಲಕ್ಷ್ಮೀ ಗಣೇಶನ, ಶಿವ ಗಣೇಶನ, ಕಾರ್ತಿಕ ಗಣೇಶನ ಆಶೀರ್ವಾದನ ಪಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗೋದನ್ನ ಮರ್ತಿರುವಂಥ ಹೃದಯಗಳು ಮತ್ತೊಮ್ಮೆ ನಗೋ ಹಾಗೆ ಆಗಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.